ಉತ್ತರ ತಾಲೂಕು ದಾಸನಪುರ ಹೋಬಳಿ ಉಸ್ಕೂರು ಗ್ರಾಮ. ಈ ಗ್ರಾಮ ಸರ್ವೆ ನಂಬರು 158, 159, 161. ಈ ಜಾಗದಲ್ಲಿ 22 ಎಕರೆ ಜಮೀನು. ನೋಡಿ ಇಲ್ಲಿರೋಂಥ ಎಲ್ಲ ಬಡವರದು. ಈಗ ನಾನೇನು ಈ ಪೊಸಿಷನ್ ನಿಂತ್ಕೊಂಡಿದ್ದೀನಿ ಈ ಜಾಗದಲ್ಲಿ. ಇವ್ರಿಗೆ ಏನು ಮಾಡ್ತಾರೆ, ನಿಮ್ಮದು ಅದೇನು ಪ್ರೆಸೆಂಟ್ ರೇಟ್ಗಳು ಕೊಡ್ತೀವಿ, ಔಟ್ ರೇಟ್ ಕೊಡ್ತೀವಿ, ಔಟ್ ರೇಟ್ ಕೊಡ್ತೀವಿ, ಅದು ಇದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಈ ಬಡವರ ಹತ್ರ ಇರೋಂಥ ಜಮೀನುಗಳನ್ನೆಲ್ಲ ತೊಗೊತಾರೆ. ಏನು 22 ಎಕರೆ ಜಮೀನು ತೊಗೊತಾರೆ. ಆ ಪರ್ಮಿಷನ್, ಸೇಲ್ ಪರ್ಮಿಷನ್ ಹೆಂಗೆ ಮಾಡ್ತಾರೆ ಗೊತ್ತಾ? ಇವಾಗ ನಾನು ತಗೊಂಡ್ರೆ ನಾನು ಇವ್ರಿಗೆ ಬೇರೆ ಕಡೆ ಎಲ್ಲಾದರೂ 1 ಎಕರೆ ಜಮೀನು 2 ಎಕರೆ ಜಮೀನು ಕೊಡಿಸ್ಬೇಕು. ಆದರೆ ಅವ್ರೇನು ಮಾಡ್ತಾರೆ, ಅವರು ರೈತರು ಯಾರಿದಾರೋ ರೈತರ ಹೆಸರಲ್ಲೇ ಸೇಲ್ ಪರ್ಮಿಷನ್. ಯಾಕಂದರೆ ಕಿಲಾಡಿಗಳಲ್ಲ, ಈ ರಿಯಲ್ ಎಸ್ಟೇಟ್ ದಂಧೆಕೋರರು ಭೂಗಳರು ಇವರೆಲ್ಲ ಯಾರಿದ್ದಾರೆ, ಇವ್ರು ಕಿಲಾಡಿಗಳಲ್ಲ. ಏನಾದರೂ ಮಾಡಿ ಅವ್ರ ಕಡೆಯಿಂದ ಜಮೀನು ಏನೋ ಒಂದು ಮಾಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅವ್ರ ಹೆಸರುಗಳಿಗೇನೆ ಸೇಲ್ ಪರ್ಮಿಷನ್ಗಳು ತಂದುಬಿಟ್ಟು ಒಂದಷ್ಟು ಜಮೀನುಗಳನ್ನ ದುಡ್ಡೇ ಕೊಡ್ತೀರ ಜಮೀನುಗಳನ್ನ ತಗೊಂಡು ಮತ್ತೆ ಪೊಸಿಷನ್ಗಳಲ್ಲಿ ಪಾಪ ಇವರೇ ಬೆಳೆ ಬೆಳ್ಕೊಂಡು ಜೀವನ ಮಾಡ್ಕೊಂಡು ಇರ್ತಾರೆ. ಆದರೆ ಖಾತೆಗಳು ಪೂರ್ತಿ ಅವ್ರ ಹೆಸರುಗಳಿಗೆ ಮಾಡಿಸ್ಕೊಂಡು ಮತ್ತೆ ಒಂದಷ್ಟು ಜನ, ಒಂದು 3-4 ಜನ ಈ ಜಮೀನುಗಳಲ್ಲಿರೋಂಥ ರೈತರು PTCL ಕೇಸುಗಳು ಹಾಕ್ಕೊಂಡು ಗೆದ್ಕೊಂಡಿದ್ದಾರೆ. ಈಗ ಇಲ್ಲಿ ಬಂದಿರೋಂಥ ವಿಚಾರ ಏನಂದರೆ, ಏನು ಸೇಲ್ ಪರ್ಮಿಷನ್ ತೊಗೊಂಡು ಕನ್ವರ್ಷನ್ಗಳು ಮಾಡಿಕೊಂಡು ಈ ಜಾಗನ ಒತ್ತುವರಿ ಮಾಡಿಕೊಂಡು ಬಡವ್ರಿಗೆಲ್ಲ ಅನ್ಯಾಯ ಮಾಡಿದಾರಲ್ಲ, ಈ ಪಟ್ಟಿಯಲ್ಲಿ ಫಸ್ಟು ಮೊದಲನೇದಾಗಿ ಬರೋದು ಯಾರಂದರೆ ತಿಮ್ಮೇಗೌಡರು. ಇವ್ರನ್ನೆಲ್ಲ ಕೂರಿಸಿ, ನಿಮ್ಗೆ ಯಾಕೆ ನಿಮ್ಮ ಜಮೀನು ದುಡ್ಡೇನ ನಾವು ಕೊಡ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ಕೂರಿಸ್ಕೊಂಡು ಯಾಮಾರಿಸಿ ದುಡ್ಡೇ ಕೊಡ್ತೀರ ಪಾಪ ಜಮೀನುಗಳನ್ನ ಬರ್ಸ್ಕೊಳ್ಳೋದು ಒಂದು. ಇದಾದ್ಮೇಲೆ ವಿಜಯ್ ಚಂದ್ರ ಬರ್ತಾನೆ. ವಿಜಯ್ ಚಂದ್ರ ತಿಮ್ಮೇಗೌಡರ ಕಡೆಯಿಂದ ಮಾಡ್ಕೊತಾನೆ. ಅದಾದ್ಮೇಲೆ ಪವನ್ ಕುಮಾರ್ ಡಾಗ್ರಾ, ಕರೆಕ್ಟಾಗಿ ನನಗೂ ತಿರ್ಗಲ್ಲ, ಆಮೇಲೆ ನಿಮ್ಗೂ ತಿರುಗಿಲ್ಲ. ಪವನ್ ಕುಮಾರ್ ಡಾಗ್ರಾ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ, ಮತ್ತೆ ಈ ಜಮೀನುಗಳ ಕೈ ಹಾಕಿ ಇಲ್ಲಿ ಒಂದಷ್ಟು ಲೇಔಟ್ ಮಾಡೋಂಥದ್ದು, ಇವ್ರಿಗೆಲ್ಲ ಬೆದರಿಸೋವಂಥದ್ದು, ಪೊಲೀಸ್ ಅವ್ರನ್ನ ಬಿಡೋವಂಥದ್ದು, ಮತ್ತೆ ಲೋಕಲಲ್ಲಿರೋಂಥ ಒಂದಷ್ಟು ಜನರನ್ನ ಬಿಟ್ಬಿಟ್ಟು ಇವ್ರಿಗೆಲ್ಲ ಬೆದರಿಕೆ ಹಾಕುವಂಥ ಕೆಲಸ ಮಾಡ್ತಾರೆ. ಯಾರು? ಪವನ್ ಕುಮಾರ್ ಡಾಗ್ರಾ. ಅದಾದ್ಮೇಲೆ ಇವಾಗ ಇವರೆಲ್ಲ ಬಿಡ್ದಿರಾ, ಈ ಜಮೀನುಗಳಿಗೆ ಯಾರು ಬರ್ದಿರಾ, ಅವರು ಹೋಗ್ದಿರಾ ಇವರು ಹೋಗ್ದಿರಾ, ಒಂದಷ್ಟು ಯಥಾಸ್ಥಿತಿ ಸಿಚುವೇಶನಲ್ಲಿ ಈ ಜಮೀನು ಇದ್ದಾಗ ಈಗ ಪ್ರೆಸಿಡೆಂಟು ಸುಲೋಚನಾ ಬಾಯಿ ಅವರು ಬಂದಿದ್ದಾರೆ. ಸುಲೋಚನಾ ಬಾಯಿ ಬಂದ್ಬಿಟ್ಟು ಇಲ್ಲಿರೋಂಥ ರೈತರುಗಳಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಈ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಮತ್ತೆ ಮಾಯಾವತಿ ಅನ್ನೋರು ಅವ್ರದ್ದೊಂದು 2-3 ಪಾಣಿ ಮಾಡಿಕೊಂಡು ಇವರೆಲ್ಲ ಸೇರಿಕೊಂಡು ಪಾಪ ಇಲ್ಲಿರೋಂಥ ಬಡವರಿಗೆ ಅನ್ಯಾಯ ಮಾಡಿರೋಂಥ. ಇವರೆಲ್ಲ ಒಂದು ಕಡೆ ಇರಲಿ. ಈಗ ನಾವು ನಮ್ಮ ಸಂಘಟನೆಯಿಂದ ನಾವು ಬಂದಿದ್ದೀವಿ. ಇಂಥವ್ರು 100 ಜನ ಬಂದರು. ಇಲ್ಲಿಂದ ಒಂದೇ ಒಂದು ಗುಂಟೆ, ಒಂದು ಅಡಿ ಜಾಗ ಇವ್ರ ಕಡೆಯಿಂದ ತಗೊಳ್ಳೋದಕ್ಕಾಗಲ್ಲ, ನಾನು ಬಿಡಲ್ಲ ಅಂತ ಹೇಳ್ಬಿಟ್ಟು ಮುಖಾಂತರ ಹೇಳ್ತಾ ಇದ್ದೀನಿ. ಇಲ್ಲಿರೋಂಥ ಬಡವ್ರಿಗೆ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸ್ತೀವಿ. ತಲೆ ಕಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. 100% ನಾವೇ ಗೆಲ್ತೀವಿ. ಸರ್, ಈಗ ಬಡಾವಣೆ ಮಾಡಿದ್ದಾರೆ. ಈಗ ಈ ಬಡಾವಣೆ ಮಾಡಿದ್ದಾರೆ, ಸಾಕಷ್ಟು ಜನ ನಿಮಗೆ ಗೊತ್ತು, ಎಲ್ರಿಗೂ ಗೊತ್ತು ಸರ್. ನಾವು ಮೊನ್ನೆ ತಾನೇ ಏನು ಮಾಡಿದ್ದೀವಿ, ಕಟ್ಟಿರೋ ಮನೆಗಳನ್ನ ಡೆಮೊಲೇಷನ್ಗೆ ಆಗೈತೆ. ಈಗ ಯಾವುದೋ ಆನೇಕಲ್ ತಾಲೂಕು ನಮ್ಮ ಉಲ್ಲಳ್ಳಿ ಗ್ರಾಮದಲ್ಲಿ ಕಟ್ಟಿರೋ ಮನೆಗಳು ಡೆಮೊಲೇಷನ್ ಮಾಡಿಸ್ತಾ ಇರೋದು. PTCL ಜಮೀನುಗಳಲ್ಲಿ ಪಾಪ ರೈತರಿಗೆಲ್ಲ ಮೋಸ ಮಾಡಿಬಿಟ್ಟು ಅವ್ರಿಗೆ ವಂಚನೆ ಮಾಡಿಬಿಟ್ಟು, ನೀನು 1 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಜಮೀನಿಗೆ 50,000 ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರೆ ಆ ಜಮೀನು ನಾವು ಬಿಡ್ಬೇಕೇನು? ಸಾರ ಇಳ್ಕೆಲ್ಲ ಮರಕೋರಿ ಈ ಥರ ಎಲ್ಲ ಆಗೈತೆ. ನಾವೇ ಬಿಡಬೇಕು? ಇವಾಗ ಅವ್ರ ಮಕ್ಕಳು ಮೊಮ್ಮಕ್ಕಳು ನಮ್ಮ ಹತ್ರ ಬಂದಿದ್ದಾರೆ. ಅವ್ರ ಮನೆಗಳಲ್ಲಿರೋಂಥ ವಯಸ್ಸಾಗಿರೋಂಥವ್ರು ರೈತರೆಲ್ಲ ನಮ್ಮ ಹತ್ರ ಬಂದಿದ್ದಾರೆ. 100% ಸೈಟ್ ತಗೊಂಡಿರೋರ್ಗೆ ಅನ್ಯಾಯ ಆಗೇ ಆಗುತ್ತೆ ಸರ್. ಯಾಕಂದರೆ ಮೂಲ ಜಮೀನುಗಳು ಇವ್ರದ್ದು ಪಾಪ. ಥ್ಯಾಂಕ್ ಯು. ಒಳಗೊಳಗೆ ರಾಜಿ ಆಗ್ಬಿಟ್ರೆ ಮತ್ತೆ ನಾವೇನು ಮಾಡೋಕ್ಕಾಗಲ್ಲ. ಈಗ ನಾವು ಹೇಳೋದೇನಂದ್ರೆ, ಫಸ್ಟು ಎವಿಡೆನ್ಸ್ ಎಲ್ಲ ಆಗಿ ಜಡ್ಜ್ಮೆಂಟ್ ಟೈಮ್ ನಾವೇನು ಮಾಡ್ಬೇಕಂದ್ರೆ, ಈ ಜಾಗದಲ್ಲಿ ಪೆಂಡಲ್ ಹಾಕೊಂಡು ಕುತ್ಕೊಂಡು AC ಇಲ್ಲಿಗೆ ಕರ್ಸ್ಕೊಬೇಕು. ಯಾಕೋರ್ಟಲ್ಲಿ ಕೇಸ್ ಹಾಕಿರೋದು ಕೇಳ್ರಿ. ಸಿವಿಲ್ ಕೋರ್ಟಲ್ಲಿರೋಂಥ ಜಡ್ಜಿನ ಇಲ್ಲಿ ಕರ್ಸ್ಕೊಳಕ್ಕಾಗಲ್ಲ, ಅದೆಲ್ಲ ಸುಳ್ಳು. ಜನಗಳಿಗೆ ನಾವು ಸುಮ್ಮನೆ ಏನಂದ್ರೆ ಅವೆಲ್ಲ ಹೇಳ್ಬಾರ್ದು, ಸುಳ್ಳು ಭರವಸೆಗಳು ಅವೆಲ್ಲ ಕೊಡಬಾರ್ದು. AC ಕೋರ್ಟಲ್ಲಿರೋಂಥ ಕೇಸಸ್ಸು ಅಲ್ಲಿ ಎಷ್ಟು ಫೈಲ್ಸ್ ಐತೆ ಅಂತ ಚೆಕ್ ಮಾಡಿ, ಇನ್ನೇನು ಜಡ್ಜ್ಮೆಂಟ್ ಟೈಮ್ಗೆ ನಾನು ಬಂದು ಇಲ್ಲಿ ಕುತ್ಕೊಂಡು AC ನಲ್ಲಿ ಕರ್ಸ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಫೈಲ್ಗಳು ವೆರಿಫಿಕೇಶನ್ ಮಾಡ್ತಾರೆ. ಅಕೌಂಟಿಂದ ಎಷ್ಟು ದುಡ್ಡು ಹೋಗೈತೆ, ನಿಮ್ಗೆ ಕ್ಯಾಶ್ ಎಷ್ಟು ಕೊಟ್ಟವ್ರೆ, ಇದು ವೆರಿಫಿಕೇಶನ್ ಮಾಡಿ, ಮತ್ತೆ ಬೇರೆ ಕಡೆ ಎಲ್ಲಿ ಜಮೀನು ಕೊಡಿಸವ್ರೆ ಇದನ್ನು ವೆರಿಫಿಕೇಶನ್ ಮಾಡಿ
ನಿಜವಾಗ್ಲೂ ಇಲ್ಲಿ ಬಡವ್ರಿಗೆ ಅನ್ಯಾಯ ಆಗೈತೆ ಅಂತ ಹೇಳ್ಬಿಟ್ಟು ಆಮೇಲೆ ಅಪ್ಪನ ಗೊತ್ತಾಗಿ ನಮ್ಮ ಕಡೆ ಆದೇಶ ಮಾಡಿಸ್ತಾರೆ. ಆದೇಶ ಮಾಡಿಸ್ಬೇಕಂದ್ರೆ ಒಂದು ಲಾಯರು ನಮ್ಮ ಕಡೆಯವ್ರು ಇರಬೇಕು. ಎಂಥ ಲಾಯರನ್ನ ಇಕ್ಕಿ ಅವ್ರ ಕಡೆ ರಾಜ ಹಾಕ್ಬಿಟ್ರೆ ನಾವು ಎಷ್ಟು ಹೋರಾಟ ಮಾಡಿ ವೇಸ್ಟೇ. ಎಂಥ ಲಾಯರ್ನಾದ್ರೂ ಇಕ್ಕಿ ನಾವು ಅಪ್ಪ ನಿಮ್ಮ ಕೋರ್ಟಲ್ಲಿ ನೋಡ್ಕೊ ನಾವು ಇಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಿಕ್ಕಿದ್ರು ಅವ್ರ ಲಾಯರ್ ಏನ್ ಮಾಡಿದ್ರು ಕೋರ್ಟ್ಗೆ ಅಟೆಂಡ್ ಆಗಿಲ್ಲ ಅವರು. ಚೋಟ್ ಇವಾಗ ಎಷ್ಟು ಫೈಲ್ ಇರೋದು ಕೋರ್ಟಲ್ಲಿ? 21 ಜನ ಎಷ್ಟು ಹೇಳಿ? 18 ಅಡ್ವೊಕೇಟ್ ಯಾರು? ಶ್ರೀನಿವಾಸ್ ಲಾಯರ್ ಒಬ್ಬರೇ ಲಾಯರಾ? ಒಬ್ಬರೇ ಅಷ್ಟು ಫೈಲ್ಗೂ ಒಬ್ಬರೇ ಲಾಯರು? ಒಬ್ಬರೇ ಲಾಯರ್ ಸರ್. ಫಸ್ಟ್ ಶ್ರೀನಿವಾಸ್ ಕೊಟ್ಟಿದ್ರು, ಅವ್ರೇನ್ ಮಾಡಿದ್ರು. ಆಮೇಲೆ ಸ್ವಲ್ಪ ಇದಾದ್ರೆ ಕಿರ್ಕಾಗ್ಬಿಟ್ಟು ಏನ್ ಮಾಡಿದ್ರು, ಕಾಪಾಡಿ ಎಲ್ಲ ಅವರು ತಿರ್ಗಾ ಒಂದು ಕೇಸ್ ಹಾಕಿದ್ದಾರೆ ಸರ್. ಅವ್ರು ಕರ್ಕೊಂಡು 5 ಜನ 6 ಜನ ತಿರ್ಗಾ ಒಂದು ಕೇಸ್ ಹಾಕ್ಸಿದ್ದಾರೆ. ಏನ್ ಮಾಡಿದ್ದಾರೆ ಏನ್ ಮಾಡೋಣ? 22 ಎಕರೆ ಜಮೀನಿದೆ. 465 ಸೈಟ್ ಬೋಗಸ್ ಆಗಿದ್ದಾರೆ. ಮತ್ತೆ ಇಲ್ಲಿ ಎಲ್ಲ ಸ್ಕೆಚ್ ಆಗಲಿ ಕೋಡಿ ಆಗಲಿ ಎಲ್ಲ ಬೋಗಸ್ ಮಾಡಿದ್ದಾರೆ. ಇದರಿಂದ ನಮ್ಗೆ ನ್ಯಾಯ ಬೇಕು. ಈ ಜಮೀನು ಯಾರ್ದು, ನಿಮ್ದೇನಾ? ಹೌದು ಸರ್, ನಮ್ದೇ. ಹೆಂಗೆ ಅವ್ರು ತಗೊಂಡ್ರು? ಅವ್ರವಾಗ ಗೊತ್ತಿಲ್ಲ ಸರ್, ಮೋಸ ಮಾಡಿ ನಮ್ಮ ಅಂಗಡಿ ಹತ್ರ ಎಲ್ಲ ಮೋಸ ಮಾಡಿ ದುಡ್ಡು ಕೊಟ್ಟಿಲ್ಲ? ದುಡ್ಡೇನು ಕೊಟ್ಟಿಲ್ಲ ಸರ್. ಇದೆಲ್ಲ ಬೋಗಸ್, ಇದೆಲ್ಲ ಬೋಗಸ್ ಮಾಡಿ ಅದಕ್ಕೆ ಇಷ್ಟು ವರ್ಷದಿಂದ ಇದು ಖಾಲಿ ಬಿದ್ದಿದೆ. ಇದೆಲ್ಲ ಇಲ್ಲ ಅಂದ್ರೆ ಖಾಲಿ ಬಿದ್ದಿದೆ ಸರ್. ಇಲ್ಲ ಅಂದಿದ್ರೆ ಇವರೆಲ್ಲ ಸುಮ್ಮನೆ ಏನು ಇದು ಮಾಡ್ತಿರ್ಲಿಲ್ಲ. ಅದಕ್ಕೆ ನಮ್ಗೆ ಇದಕ್ಕೆಲ್ಲ ಏನು ನ್ಯಾಯ ಬೇಕು ಸರ್. ನಮ್ಗೆ ಮುಂದಿನ ನಿಮ್ಮ ಹೋರಾಟ? ಮುಂದಿನ ಹೋರಾಟ ಇದೆಲ್ಲ ಏನಾಗಲಿ ಅಂದ್ರೆ ಖಂಡಿತವಾಗ್ಲೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್, ಧರಣಿ ಮಾಡ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಸುಮಾ ಅಂತ ಸರ್. ಆಗಿದೆ PPSL ಆಗಿ ಇನ್ನೂ 4-5 ಜನ ಪಾಣಿ ಹೆಸರು ಬರುತ್ತೆ. ಇಲ್ಲಿ ಲೆವೆಟ್ ಯಾಕೆ ಮಾಡಿದ್ರು? ಪ್ರೊವೋಸರಿ ಲೆವೆಟ್ ಮಾಡಿದ್ದಾರೆ. ಲೆವೆಟೇ ಮಾಡೋಂಗಿಲ್ಲ. ಇಲ್ಲೇನು ಅನುಕೂಲ ಇಲ್ದಂಗೆ ಲೆವೆಟ್ ಹೆಂಗೆ ಮಾಡಿದ್ರು? ಇವ್ರು ಯಾರೋ 300 ವ್ಯಕ್ತಿಗೆ ಸೇಲ್ ಮಾಡ್ತಾರೆ. ಒಂದು 10 ಲಕ್ಷಕ್ಕೆ 5 ಲಕ್ಷಕ್ಕೆ ಕನ್ವೆನ್ಷನ್ ಆಗೈತೆ ಅಂತ ಸೇಲ್ ಮಾಡಿಬಿಟ್ಟು ಅವರು ಅಮಾಯಕರು ಗೊತ್ತಿಲ್ಲದವ್ರು ತಗೊಂಡು ಅವರು ಇಲ್ಲಿ ನಮ್ಮ ಮೇಲೆ ಬಂದು ಕಾಂಪೌಂಡ್ ಹಾಕ್ತೀವಿ ಅದು ಮಾಡ್ತಿಂದ ದೌರ್ಜನ್ಯ ಮಾಡ್ತಿದ್ದಾರೆ. ಇದ್ರಾಗೆಲ್ಲ ನಮ್ಮವರೇ ಸಪೋರ್ಟಾಗಿ ತುಂಬ ಕೊಡ್ತಿದ್ದಾರೆ. ಇದನ್ನೆಲ್ಲ ಸ್ಟಾಪ್ ಮಾಡ್ಬೇಕು, ನಮಗೊಂದು ನ್ಯಾಯ ಕೊಡ್ಬೇಕು ಅಷ್ಟೇ. ನಿಮ್ಮ ಹೆಸರು? ಅಂಜಿನಮೂರ್ತಿ. ಸುಮಾರು ಒಂದು 32 ವರ್ಷದಿಂದ ಕೊಟ್ಟಿದ್ದು. ಅದರಿಂದ ನಾವು ಕೊಟ್ಟಿದ್ರು ಅವ್ರು ಯಾವುದೇ ಇದು ಸರ್ಕಾರದ ಇದಾಗಿ ಯಾವುದೇ ರೀತಿ ಕರೆಕ್ಟಾಗಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ನಾವೇ ಪೊಸಿಷನಲ್ಲಿ ನಾವೇ ಉಳುಮೆ ಮಾಡ್ತಿದ್ದೋ. ಇವಾಗ ಯಾರೋ ಒಂದಿಬ್ರು ಇಲ್ಲೇ ಲೋಕಲ್ ಅವ್ರು ಬಂದು ಕಾಂಪೌಂಡ್ ಹಾಕೋದು, ಎದುರಿಸೋದು, ಬೆದರಿಸೋದು ರೈತರಿಗೆ ಈ ಥರ ಮಾಡ್ತಿದ್ದಾರೆ. ಸುಮಾರು ಒಂದು 22 ಜನದಿದೆ. ಎಲ್ಲ ಅವತ್ತಿಂದ ಒಂದು 8 ವರ್ಷದಿಂದ ಉಳ್ತಿದ್ದು, ಎಲ್ಲ ಬೆಳೆ ಮಾಡ್ತಿದ್ದು. ಇವಾಗ ಒಂದು ವರ್ಷದಿಂದ ಬಿಟ್ಟು ಹಿಂಗೆ ಪ್ರಾಬ್ಲಮ್ ಆಗಿ ಇಲ್ಲೇ ಲೋಕಲ್ನವ್ರು ಅವ್ರಿಗೆ ಸಪೋರ್ಟ್ ಮಾಡಿ ಒಂದು ಕಾಂಪೌಂಡ್ ಹಾಕೋದು, ಅದು ಮಾಡೋದು, ದೌರ್ಜನ್ಯ ಮಾಡೋದು, ಆ ಥರ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷದಿಂದ ಏನು ಮಾಡ್ತಿದ್ರಿ? ಕೇಸ್ ಹಾಕಿದ್ದೀರಾ? ಏನು ಕೇಸ್ ಹಾಕಿದ್ದೀವಿ ಸರ್. ಒಂದು 3 ಆಗಿದೆ. ಒಂದು 3 ಜನ ತಾಗಿದೆ ಅಲ್ಲಿ. ಇಕ್ಕಿದವ್ರು ತಾಳ್ಬೇಕು. ಈಗ ಸಂದೇಶ್ ಅವ್ರನ್ನ ಕರೆಸಿದ್ದೀರಿ? ಏನು ಸಂದೇಶ್ ಅವ್ರನ್ನ ಕರೆಸಿದ್ದೀರಿ? ಏನು ವಿಷಯ ಸರ್? ಇವಾಗೆಲ್ಲ ಇದರಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ದು, ಅವ್ರು ಸಮಾಜ ಸೇವೆ ನೋಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ದು. ಅವ್ರು ಬಂದರು, ಮಾಡ್ಕೊಡ್ತೀವಿ ನಿಮಗೆ ಯಾವುದೇ ರೀತಿ ತೊಂದರೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದರಿಂದಾಗಿ ಅವ್ರು ಬಂದಮೇಲೆ ಒಂದು ನಂಬಿಕೆ ಇದೆ ಸರ್, ಮಾಡ್ಕೊಡ್ತಾರೆ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಕೆಂಪರಾಜ್ ಸರ್. ಆಸ್ ಪರ್ ದ ರೂಲ್ಸ್ PTCL ಆಕ್ಟ್ 1978 ಅಲ್ಲಿ ಗೌರ್ಮೆಂಟ್ ಕಡೆಯಿಂದ ಎಸ್ಟಾಬ್ಲಿಷ್ಡ್ ಆಗುತ್ತೆ. ಆ ರೂಲ್ಸ್ ನಮಗೆ SC/ST ಕ್ಯಾಸ್ಟ್ ಅಭಿವೃದ್ಧಿಗೋಸ್ಕರ ನಮಗೆ ಜಮೀನು ಗ್ರಾಂಟ್ ಮಾಡಿರ್ತಾರೆ. ಆಗಿನ ಕಾಲದಲ್ಲಿ ತಾತ ಮುತ್ತಾತನ ಕಾಲದಲ್ಲಿ ಏನು ನಾಲೆಜ್ ಇಲ್ಲದಂಗೆ ಅವರು ಜಮೀನ ಮಾರ್ಬಿಟ್ಟಿರ್ತಾರೆ. ಅಮೌಂಟ್ ಕೊಟ್ಟಿರಲ್ಲ, ಏನು ಕೊಟ್ಟಿರಲ್ಲ. ಬಟ್ ಆ PTCL ಆಕ್ಟ್ ಅಂದ್ರೆ ಪ್ರಾಹಿಬಿಷನ್ ಆಫ್ ಸರ್ಟನ್ ಲ್ಯಾಂಡ್ಸ್ ಪರ್ಚೇಸ್ ಮಾಡಂಗೂ ಇಲ್ಲ, ಸೇಲ್ ಮಾಡಂಗೂ ಇಲ್ಲ. ಬಟ್ ಇವರು ನಾಲೆಜ್ ಇದ್ದಂಗೆ ಮಾರ್ಬಿಟ್ಟಿದ್ದಾರೆ. ಬಟ್ ಅವರು ತಗೊಂಡಿದ್ದಾರೆ. ಬಟ್ ನಮ್ಮ ಜಮೀನು ನಮ್ಗೆ ವಾಪಸ್ ಬೇಕು, ನಮ್ಮ ಹಕ್ಕದು. ಅದಕ್ಕೋಸ್ಕರ ನಾವು ಜಮೀನು ಕೊಟ್ಟಿಲ್ಲ ನಮ್ಗೆಲ್ಲೂ. ನಮ್ಗೆ ಜಮೀನು ಎಲ್ಲೂ ಕೊಟ್ಟಿಲ್ಲ ಸರ್. ನಮ್ಗೆ ಗೌರ್ಮೆಂಟ್ ಇಂದ ಗ್ರಾಂಟ್ ಆಗಿರೋದು ಅಲ್ಲಿ ನೋಡಿದ್ರಲ್ಲ, ಅಷ್ಟೇ ಜಮೀನು ನಮ್ಗೆ ಗ್ರಾಂಟ್ ಆಗಿರೋದು. ಮುಂದೆ ನಮ್ಮ ಜನರೇಷನ್ಗೆ ನಮ್ಗೆ ಈ ಜಮೀನು ತುಂಬಾ ಮುಖ್ಯವಾಗಿದೆ. ಅದಕ್ಕೆ ನಮ್ಮ ಜಮೀನು ನಮ್ಗೆ ವಾಪಸ್ ಬೇಕೇ ಬೇಕು ಸರ್. ನಾವು ಯಾವುದಾದ್ರು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾವೇನು ಕೇಳ್ತಿಲ್ಲ. ಫೇಕ್ ಡಾಕ್ಯುಮೆಂಟ್ಸ್ ಯಾವುದು ಮಾಡಿಲ್ಲ ಸರ್, ಎಲ್ಲ ಒರಿಜಿನಲ್ಲೇ ಇದೆ. ಮತ್ತೆ ನಮಗೆ ಕಾನೂನು ಪ್ರಕಾರ ನಮಗೆ ನ್ಯಾಯ ಬೇಕು ಸರ್. ನನ್ನ ಹೆಸರು ಚೈತ್ರ ಸರ್. ನಮ್ಮಲ್ಲಿ ಲೋಕಲ್ನವ್ರು ಇದ್ದಾರೆ. ಅವ್ರೇನ್ ಮಾಡ್ತಾರೆ, ಬಂದು ಯಾರನ್ನ ಸೈಟ್ ಕೊಡ್ಸೋದು ಮಾಡ್ಸೋದು ಒಂದು ಗುಂಟೆ ಬೇರೆ. ಅದಕ್ಕೆ ಸಂದೇಶನ ಕರ್ಸ್ಬಿಟ್ಟು ನಾವೇನಾದ್ರು ಅವರು ಹೆಲ್ಪ್ ಮಾಡ್ತಾರಂತ ಕೇಳ್ಕೊಂತಾರೆ.